ಪ್ರತಿ ರಾತ್ರಿ ಸಾಯಿಬಾಬಾ ದ್ವಾರಕಾಮಾಯಿಯಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಿದ್ದರು. ಇದಕ್ಕಾಗಿ ಅವರು ಅಂಗಡಿಯವರಿಂದ ಎಣ್ಣೆಯನ್ನು ಕೇಳುತ್ತಿದ್ದರು. ಆರಂಭದಲ್ಲಿ ಜನರು ಬಾಬರನ್ನು ಒಬ್ಬ ಬಡ ಫಕೀರನಂತೆ ನೋಡುತ್ತಿದ್ದ ಕಾರಣ ಅಂಗಡಿಯವರು ಅಪಹಾಸ್ಯದಿಂದ ಅವರಿಗೆ ಎಣ್ಣೆ ನೀಡುತ್ತಿದ್ದರು. ಆದರೆ ಕೆಲದಿನಗಳಲ್ಲಿ ಅವರು ಇದರಿಂದ ಬೇಸತ್ತರು ಮತ್ತು ಒಂದು ದಿನ ಎಲ್ಲರೂ ಎಣ್ಣೆ ನೀಡಲು ನಿರಾಕರಿಸಿದರು. ಖಾಲಿ ಎಣ್ಣೆಯ ಟಿನ್ ಅನ್ನು ತೂಗುತ್ತಾ ಬಾಬಾ ಮೌನವಾಗಿ ದ್ವಾರಕಾಮಾಯಿಗೆ ಮರಳಿದರು. ಅವರು ಆ ಖಾಲಿ ಟಿನ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ತಮ್ಮ ಒಳಗೆ ಇರುವ ದೇವರನ್ನು ತೃಪ್ತಿಗೊಳಿಸುವ ಉದ್ದೇಶದಿಂದ ಅದನ್ನು ಕುಡಿದರು. ನಂತರ ಅವರು ಇನ್ನಷ್ಟು ನೀರನ್ನು ತೆಗೆದುಕೊಂಡು ದೀಪಗಳಲ್ಲಿ ಎರೆದರು ಮತ್ತು ಒಂದೊಂದಾಗಿ ಬೆಳಗಿಸಿದರು. ನೀರಿನಿಂದ ತುಂಬಿದ ದೀಪಗಳು ಇಡೀ ರಾತ್ರಿ ಹೊತ್ತಿ ಹೊಳೆಯುತ್ತಾ ಇದ್ದವು. ಅವರನ್ನು ಪರಿಹಾಸ್ಯ ಮಾಡಿದವರು ಇದೀಗ ಶ್ರದ್ಧೆಯಿಂದ ಪ್ರಣಾಮಿಸಿದರು. ಈ ಘಟನೆ ಬಾಬಾರವರ ಅದ್ಭುತ ಶಕ್ತಿಯನ್ನು ಯಾವುದೇ ಅನುಮಾನವಿಲ್ಲದೆ ಸ್ಥಾಪಿಸಿತು.